2025 ಕ್ಯಾಲೆಂಡ್ರನ್ನು MS ವರ್ಡ್ದಲ್ಲಿ ಮತ್ತು ಕನ್ನಡದಲ್ಲಿ ಹೇಗೆ ತಯಾರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸಹನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ನಾವೀಗ 2025 ಕ್ಯಾಲೆಂಡ್ರನ್ನು MS ವರ್ಡ್ದಲ್ಲಿ ಹೇಗೆ ತಯಾರಿಸ್ಬೇಕು ಅನ್ನೋದನ್ನು ನೋಡೋಣ. ಈಗ ನಾವೇನು ಮಾಡ್ಕೋಣ ಅಂತಂದರೆ MS ವರ್ಡನ್ನು ಓಪನ್ ಮಾಡ್ಕೋಣ. ಆಮೇಲೆ ನುಡಿ ಪಾಂಟನ್ನು ಓಪನ್ ಮಾಡ್ಕೋಣ. ನುಡಿ ಅಪ್ಲಿಕೇಶನನ್ನು ಇದನ್ನು ಎರಡು ಓಪನ್ ಮಾಡ್ಕೊಂಡು ನುಡಿ 6.1 ಇದೆಯಲ್ಲ ಅದನ್ನು ಮಿನಿಮೈಸ್ ಮಾಡಿಕೊಂಡು ಬ್ಲ್ಯಾಂಕ್ ಪೇಪರನ್ನು ತೊಗೊಂಡ್ವಿ. ಅದು ಡಿಫಾಲ್ಟಾಗಿ A4 ಸೈಜ್ ಬರ್ತೈತಿ. ನಾವೀಗ ಇದನ್ನು ಮಾರ್ಜಿನನ್ನು ಸೆಟ್ ಮಾಡ್ಕೋಣ. ಆವಾಗ ಮಾರ್ಜಿನ್ ಸೆಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ಲೇಔಟ್ಗೆ ಹೋಗಬೇಕು. ಲೇಔಟ್ಗೆ ಹೋಗಿ ಮಾರ್ಜಿನ್ ಅಂತಿದೆ, ಅಲ್ಲಿ ಕಸ್ಟಮ್ ಮಾರ್ಜಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಾಗಿದೆ ಅಂತಂದರೆ 0.3 ಮಾಡಿಕೊಂಡು ಓಕೆ ಕೊಟ್ಟೆ. ಈಗ ಮಾರ್ಜಿನ್ ಸೆಟ್ ಮಾಡ್ಕೊಂಡ್ವಿ. ಮಾರ್ಜಿನ್ ಸೆಟ್ ಮಾಡಿಕೊಂಡು ಈಗ ನಾವೊಂದು ಇಮೇಜನ್ನು ಹಾಕಬೇಕು. ಈಗ ಇನ್ಸರ್ಟಿಗೆ ಹೋಗ್ಬೇಕು. ಇಮೇಜ್ ಹಾಕಬೇಕಂದ್ರೆ ಇನ್ಸರ್ಟ್ಗೆ ಹೋಗಿ ಪಿಕ್ಚರ್ ಅಂತಿದೆ ನೋಡ್ರಿ. ಆವಾಗ ನೀವು ಯಾವ ಫೋಲ್ಡ್ರದಲ್ಲಿ ಇಟ್ಟಿರ್ತೀರ ಆ ಫೋಲ್ಡ್ರಿಗೆ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಗಣೇಶನ ಫೋಟೋನ ಇದೆ, ಅದನ್ನು ಗಣೇಶನ ಫೋಟೋನ ತೊಗೊಂಡು ಇಲ್ಲಿ ಇನ್ಪ್ರಿಂಟ್ ಆಫ್ ಟೆಕ್ಸ್ಟ್ ಅಂತ ಮಾಡ್ಕೊಂಡ್ವಿ. ಈಗ ಇಮೇಜ್ ಎಲ್ಲಿ ಬೇಕಾದಲ್ಲಿ ಮೂವ್ ಆಕೈತಿ. ಈ ಪೇಜ್ ಸುಮ್ಮನೆ ಮೂವ್ ಮಾಡ್ಬೋದು. ಸೆಟ್ ಮಾಡಿಕೊಂಡು ಇದನ್ನು ಕ್ರಾಪ್ ಮಾಡೋಣ. ಯಾಕಂದರೆ ಇಲ್ಲಿ ಟೇಬಲ್ ಇನ್ಸರ್ಟ್ ಮಾಡ್ಕೋಬೇಕು, ಅದಕ್ಕೆ ಇಮೇಜ್ ಸೈಜನ್ನು ನಾವು ಸಣ್ಣ ಮಾಡ್ಕೋಣ. ಇವಾಗ ಇಲ್ಲಿ ಫಾರ್ಮೆಟ್ ಅಂತಿದೆ ನೋಡ್ರಿ. ಈಗ ಇಮೇಜ್ ಫಾರ್ಮೆಟ್ ಮಾಡಬೇಕಂತಂದರೆ ಇಲ್ಲಿ ಕ್ರಾಪ್ ಮಾಡಿಕೊಂಡು ಆಯಿತು. ಕೆಳಗಡೆನೂ ಸ್ವಲ್ಪ ಕ್ರಾಪ್ ಮಾಡ್ಕೊಳ್ರಿ. ಇಷ್ಟಾಯಿತು. ಈಗ ಇಮೇಜನ್ನು ಕ್ರಾಪ್ ಮಾಡಿಕೊಂಡು ಸೆಟ್ ಮಾಡಿದ್ವಿ. ಇನ್ನು ಇದಕ್ಕೆ ಈ ಪೇಜಿಗೆ ನಾವೇನು ಮಾಡಬೇಕು, ಟೇಬಲನ್ನು ಇನ್ಸರ್ಟ್ ಮಾಡ್ಕೋಬೇಕು. ಆವಾಗ ಇನ್ಸರ್ಟ್ ಅಂತ ಹೋಗಿ ಟೇಬಲ್ ಅಂತಿದೆ, ಅಲ್ಲಿ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಟೇಬಲ್ ಅಂತಿದೆ. ಆವಾಗ ಈ ರೀತಿ ಪಾಪಪ್ ಬರ್ತೈತಿ. ನಂಬರ್ ಆಫ್ ಕಾಲಮ್ಸನ್ನು ಎಷ್ಟು ತೊಗೋಬೇಕಂತಂದರೆ 23 ಕಾಲಮ್ ತೊಗೋಬೇಕು. ಆಮೇಲೆ 31 ರೋಸ್ ತೊಗೊಂಡು ಓಕೆ ಕೊಡ್ರಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ಸ್ವಲ್ಪ ಈ ಟೇಬಲನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಅನಿಸ್ತೈತಿ, ಮಾಡೋಣ. ಈಗ ಇಮೇಜನ್ನು ಮೇಲ್ಗಡೆ ತೊಗೊಂಡೋದೆ ನಾನು. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರಾಗ ಆಲ್ ಟೇಬಲ್ ಸೆಲೆಕ್ಟ್ ಆಗ್ತದೆ. ಇದನ್ನು ಡ್ರ್ಯಾಗ್ ಮಾಡಿರಿ. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಹೆಂಗಾದರೂ ನುಡಿ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟ್ ರೋವನ್ನು ಬಿಟ್ಟು ಎರಡನೇ ರೋದಲ್ಲಿ ವಾರದ ಹೆಸರು ಬರೀಬೇಕು. ವಾರದ ಹೆಸರನ್ನ ಪೂರ್ಣ ಬರೆಯೋಕ್ಕಾಗಲ್ಲ. ಈಗ ರವಿವಾರ ಇತ್ತಂದ್ರೆ ರ ಅಷ್ಟ ಬರೀಬೇಕು, ಸೋಮವಾರ ಇತ್ತಂದ್ರೆ ಸೋ ಅಷ್ಟ ಬರೀಬೇಕು. ಈಗ ನಾನು ರ ಅಂತ ಬರಿತೀನಿ ನೋಡ್ರಿ, ರ. ಆಮೇಲೆ ಟ್ಯಾಬ್ ಪ್ರೆಸ್ ಮಾಡೋದ್ರಿಂದ ಮುಂದಿನ ಇದಕ್ಕೆ ಹೋಗ್ತದೆ. ಆವಾಗ ಸೊ ಆಮೇಲೆ ಮತ್ತೆ ಟ್ಯಾಬ್ ಪ್ರೆಸ್ ಮಾಡಿರಿ, ಮಂಗಳ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡಿರಿ, ಬುಧ. ಮತ್ತು ಟ್ಯಾಬ್ ಪ್ರೆಸ್ ಮಾಡಿರಿ, ಗುರು. ಮತ್ತು ಟ್ಯಾಬ್ ಪ್ರೆಸ್ ಮಾಡೋದ್ರಿಂದ ಮುಂದಿನ ಸಲ ಹೋಗ್ತದೆ
ಶುಕ್ರ, ಮತ್ತು ಟ್ಯಾಬ್ ಪ್ರೆಸ್ ಮಾಡಿರಿ, ಶನಿ ಆಯಿತು. ಇವಾಗ ಇದರ ಪಾಯಿಂಟ್ ಸೈಜನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ನಾವು. 10 10 ಇಟ್ಕೊಂಡಿದ್ದೀನಿ. ಈಗ ಆಯಿತಾ. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 7 ದಿನದ್ದಾಯಿತು. ಇದನ್ನು ನಾವೇನು ಮಾಡೋಣ, ಕಾಪಿ ಮಾಡ್ಕೋಣ. ಒಂಬತ್ತು ಇಟ್ಕೊಂಡ್ರಿ, ಪಾಯಿಂಟ್ ಸೈಜ್ ಕಡಿಮೆ ಇಟ್ಕೊಂಡ್ರಿ. ಮುಂದೆ ಫೈನಲಾಗಿ ಇದನ್ನು ಮಾಡೋ ಮುಂದೆ ಅದನ್ನು ಸೆಟ್ ಮಾಡ್ಕೊಂಡಂತ. ಈಗ 9 ಪಾಯಿಂಟ್ ಸೈಜ್ 9 ಇಟ್ಕೊಂಡಿದ್ದೀನಿ, ನಿರ್ಮಲ ಪಾಯಿಂಟ್ ತೊಗೊಂಡಿದ್ದೀನಿ. ಆವಾಗ ಇಲ್ಲಿ ಒಂದು ಕಾಲಮನ್ನು ಬಿಟ್ಟು ಕಂಟ್ರೋಲ್ ವಿ ಮಾಡಿರಿ. ಈಗ ಇದನ್ನು ಕಾಪಿ ಮಾಡ್ಕೋಬೇಕು. ಇದು ಅಷ್ಟು ಸಿಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಮಾಡಿಕೊಂಡು ಇಲ್ಲಿ ಕಂಟ್ರೋಲ್ ವಿ ಮಾಡೋಣ. ಹಾಗೆ ಇಲ್ಲಿ ಒಂದು ಕಾಲಮನ್ನು ಬಿಟ್ಟು ಕಂಟ್ರೋಲ್ ವಿ ಮಾಡೋಣ. ಆಯಿತಾ. ಆಮೇಲೆ ಇದನ್ನು ಹಿಡ್ಕೊಂಡು ಇದೇ ಲೇಔಟಿಗೆ ಬಂದು ಇಲ್ಲಿ ಮರ್ಜ್ ಸೆಲ್ ಅಂತ ಇದೆ ನೋಡ್ರಿ, ಅಲ್ಲಿ ಮಾಡಿದ್ವಿ. ಮರ್ಜ್ ಸೆಲ್ ಮಾಡಿ ಇಲ್ಲಿ ಜನವರಿ ಅಂತ ಬರೆಯೋಣ. ಜನವರಿ ಅದನ್ನು ಹೋಮಿಗೆ ಬಂದು ಇಲ್ಲಿ ಮಿಡಲ್ ಮಾಡ್ಕೊಂಡು ಇಷ್ಟು ಮಾಡಿದ್ವಿ. ಆಮೇಲೆ ಹಾಗೆ ಇದನ್ನು ಅಷ್ಟು ಸೆಲ್ ಸಿಲೆಕ್ಟ್ ಮಾಡ್ಕೊಂಡು ಇದನ್ನು ಮಾಡಿಕೊಂಡು ಲೇಔಟಿಗೆ ಬಂದು ಮರ್ಜ್ ಸೆಲ್ ಮಾಡಬೇಕು. ಮತ್ತು ಇಲ್ಲಿ ಜನವರಿ, ಫೆಬ್ರವರಿ ಮತ್ತು ಹೋಮಿಗೆ ಬಂದು ಮಿಡಲ್ ಮಾಡ್ಕೊಂಡು ಮತ್ತು ಇವು ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಲೇಔಟಿಗೆ ಬಂದು ಮರ್ಜ್ ಸೆಲ್ ಮಾಡೋಣ. ಇಲ್ಲಿ ಫೆಬ್ರವರಿ, ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಇಲ್ಲಿ ಹೋಮಿಗೆ ಬಂದು ಮಿಡಲ್ ಮಾಡ್ಕೊಂಡು ಎಷ್ಟಾಗಿಲ್ಲ. ಈಗ ಮೊದಲ ತಿಂಗಳದ ಡೇಟನ್ನು ಹಾಕೋಣ. ಜನವರಿ ಯಾವ ದಿನದಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಬುಧವಾರ, 1ನೇ ತಾರೀಕು ಬುಧವಾರ ಆಗಿದೆ. 1. ಆಮೇಲೆ ಟ್ಯಾಬ್ ಪ್ರೆಸ್ ಮಾಡೋದು, ಇಲ್ಲಾಂದರೆ ಅಪ್ ಯಾರೋ, ಡೌನ್ ಯಾರೋ, ಲೆಫ್ಟ್ ಮತ್ತು ರೈಟ್ ಯಾರೋ ಅದಲ್ಲ, ಅದನ್ನು ಸಹಾಯದಿಂದನೂ ನಾವು ಮುಂದಿನ ಸೆಲ್ಲಿಗೆ ಹೋಗ್ಬೋದು. 2, 3, 4 ಮತ್ತು ಇಲ್ಲಿ ಬಂದು ಕ್ಲಿಕ್ ಮಾಡಿರಿ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31. ಜನವರಿ 31. ಈಗ ನೋಡ್ರಿ 31 ಯಾವ ವಾರ ಆಗಿದೆ ಅಂದರೆ ಶುಕ್ರವಾರ. ಹಂಗಾರೆ 1ನೇ ತಾರೀಕು ಯಾವ್ದು ಆಕೈತೆ ರೀ? ಶನಿವಾರ. ಈಗ ಬುಧವಾರ 1ನೇ ತಾರೀಕು ಆಯಿತು, 31 ಶುಕ್ರವಾರ ಆಯಿತು. ಆಮೇಲೆ 31 ಶುಕ್ರವಾರ ಆಯಿತು,
ಶನಿವಾರ 1ನೇ ತಾರೀಕು ಆಯಿತು. ಆವಾಗ ಇಲ್ಲಿ 1 ಫೆಬ್ರವರಿ ತಿಂಗಳದ ಡೇಟನ್ನು ಹಾಕಬೇಕಿಲ್ಲಿ. 2 3 4 5 6 7 8 9 10 11 12 13 14 15 16 17 18 19 20 21 22 23 24 27 ಫೆಬ್ರವರಿ 28. ಇದು ಯಾವಾಗ ಮುಗೀತು ರೀ? ಶುಕ್ರವಾರ 28 ಆಯ್ತು. ಇನ್ನು 1ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕು ಯಾವ ವಾರ ಆಕತ್ತಂದ್ರೆ ಇದು ಸಹ ಶನಿವಾರ ಆಗ್ತದೆ ರೀ. ಇಪ್ಪತ್ತೆಂಟು 29 30 31 ಮಾರ್ಚ್ 31. ಈಗ 3 ತಿಂಗಳು ತುಂಬಿದ್ವಿ. ಇನ್ನು 4ನೇ ತಿಂಗಳು ತುಂಬಬೇಕಲ್ಲ, ಮಾರ್ಚ್ ಏಪ್ರಿಲದ್ದು. ಆವಾಗ 1 ರೋ ಬಿಡಬೇಕು. 2ನೇ ರೋನು ಬಿಟ್ಟು 3ನೇ ರೋದಲ್ಲಿ ಕಂಟ್ರೋಲ್ ವಿ ಮಾಡ್ಕೋಬೇಕು. ಆಲ್ರೆಡಿ ಮತ್ತು ಕಂಟ್ರೋಲ್ ವಿ ಆಮೇಲೆ ಇವನ್ನ ಮತ್ತೆ ಮರ್ಜ್ ಮಾಡಬೇಕು. ಈ ಸೆಲ್ಲನ್ನು ಅಂದರೆ ತಿಂಗಳ ಹೆಸರು ಬರೀಬೇಕು ನಾವು. ಲೇಔಟಿಗೆ ಬಂದು ಮರ್ಜ್ ಸೆಲ್ಲ, ಮರ್ಜ್ ಸೆಲ್ ಈ ರೀತಿ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಆಗಿಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇನ್ನು ಇಲ್ಲಿ ನೋಡ್ರಿ, ಸ್ವಲ್ಪ ಸೋಮವಾರ 31 ಆಯ್ತು. ಇನ್ನು ಮಂಗಳವಾರ 1ನೇ ತಾರೀಕು ಆಯ್ತು. 1 2 3 4 5 6 7
27 28 29 30 31 ಡಿಸೆಂಬರ್ 31. ಈಗ ಇಷ್ಟು ದಿನಾಂಕವನ್ನು, ವಾರನ ಮತ್ತು ತಿಂಗಳನ್ನು ಎಂಟ್ರಿ ಮಾಡಿದ್ವಿ ನಾವು. ಎಂಟ್ರಿ ಮಾಡಿ ಆದಮೇಲೆ ಇಲ್ಲೊಂದು ಕೆಲವೊಂದು ಫಾರ್ಮ್ಯಾಟ್ ಮಾಡೋಣ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಅಂತಿದೆಯಲ್ಲ, ಇವನ್ನ ಬೋಲ್ಡ್ ಮಾಡ್ಕೊಂಡ್ರಿ. ಬೋಲ್ಡ್ ಮಾಡೋಣ. ಅಷ್ಟು ತಿಂಗಳುಗಳನ್ನು ಬೋಲ್ಡ್ ಮಾಡೋಣ ಮೊದಲೇಕ. ಈಗ ತಿಂಗಳುಗಳನ್ನು ಬೋಲ್ಡ್ ಮಾಡ್ಕೊಂಡಿವಿ ನಾವು. ಹಾಗೆ ಇಲ್ಲಿ ವಾರಗಳದಾವಲ್ಲ, ವಾರದ ಹೆಸರನ್ನು ಇವನು ಬೋಲ್ಡ್ ಮಾಡೋಣ. ಬೋಲ್ಡ್ ಆಲ್ರೆಡಿ ಬೋಲ್ಡ್ ಮಾಡಿದ್ದೀನಿ ಇವನ್ನ. ಇನ್ನು ರವಿವಾರ ಈ ಸೆಲ್ಲನ್ನು, ಈ ಕಾಲಮನ್ನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ರೆಡ್ ಕಲರ್ ಮಾಡು. ರವಿವಾರ ರಜಾ ದಿನ ಆಗಿದ್ದರಿಂದ ಇವನ್ನ ರೆಡ್ ಕಲರ್ ಮಾಡ್ಕೊಂಬಿಡೋಣ. ಈಗ ಇಷ್ಟು ಮಾಡ್ಕೊಂಡಿವ್ರಿ. ಇನ್ನು ಇಲ್ಲಿ ಇದಕ್ಕೆ ಇದನ್ನು ಮಾಡೋಣ ರೀ, ಡಿಸೈನ್ ಅಂತ ಹೋಗೋಣ. ಡಿಸೈನ್ಗೆ ಹೋಗಿ ಇಲ್ಲಿ ಶೇಡಿಂಗ್ ಅಂತಿದೆ ನೋಡ್ರಿ. ನಾನು ರೆಡ್ ಮಾಡಿಕೊಂಡೆ. ಫಸ್ಟ್ 3 ತಿಂಗಳು ಏನದಾವಲ್ಲ ಇವನ್ನ ರೆಡ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಬಂದು ಲೈಟ್ ಗ್ರೀನನ್ನು ಮಾಡ್ಕೋತೀನಿ. ಮಾಡಿಕೊಂಡು ಈಗ ಇಲ್ಲಿದೆ ನೋಡ್ರಿ, ಇದನ್ನು ಮರ್ಜ್ ಮಾಡೋಣ. ಲೇಔಟಿಗೆ ಬಂದು ಮರ್ಜ್ ಸೆಲ್. ಟೇಬಲ್ ಮಾಡೋಣ. ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡಿಕೊಂಡು ಡಿಸೈನಿಗೆ ಬರ್ರಿ. ಡಿಸೈನ್ ಬಂದು ಇಲ್ಲಿ ಬಾರ್ಡ್ರ್ ಅಂತಿದೆ ನೋಡ್ರಿ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು
ಇನ್ಸೈಡ್ ಬಾರ್ಡ್ರ್ ಮಾಡ್ಕೊಂಡು ಆಲ್ ಬಾರ್ಡ್ರ್ ಇತ್ತಲ್ಲ ಅದನ್ನು ನಾವು ಇನ್ಸೈಡ್ ಇಲ್ಲಿ ಇನ್ಸೈಡ್ ಹಾರಿಜೆಂಟಲ್ ಬಾರ್ಡರ್ ಮಾಡ್ಕೊಂಡ್ರೆ ನೋಡಿರಿ ಈ ರೀತಿ ಮಾಡಿಕೊಂಡೆ. ಇಷ್ಟಾದಮೇಲೆ ನಾವೇನು ಮಾಡೋಣ, ಇಲ್ಲಿ ಸ್ವಲ್ಪ ಶ್ಯಾಡೋ ಬರುವಂಗೆ ಮಾಡ್ಕೊಂಡು ಅದಕ್ಕೆ ನಾ ಏನು ಮಾಡ್ತೀನಿ ನೋಡ್ರಿ, ಇಲ್ಲಿ ಟೇಬಲ್ ಫಾರ್ಮ್ಯಾಟ್ ಮಾಡ್ಕೊಂಡು ಗಮನಿಸಿದಾರಲ್ಲ, ಇಲ್ಲಿ ಇನ್ಸಲ್ಟಿಗೆ ಬಂದು ರೆಕ್ಟ್ಯಾಂಗಲ್ ತೊಗೊಂಡು ಇಲ್ಲಿ ಡ್ರಾ ಮಾಡ್ತೇನೆ ನೋಡ್ರಿ. ಡ್ರಾ ಮಾಡಿ ಇಲ್ಲಿ ಫಾರ್ಮ್ಯಾಟ್ ಬಂದು ಮೊದಲೇಕ ಔಟ್ಲೈನ್ ನೋ ಔಟ್ಲೈನ್ ಮಾಡಿಕೊಂಡು ಫಿಲ್ಲಿಗೆ ಬಂದು ಗ್ರೇಡಿಯಂಟ್ ಫಿಲ್ ಮಾಡ್ಕೊಂಡು ಇದನ್ನು ತೊಗೋಣ. ಆಮೇಲೆ ಗ್ರೇಡಿಯಂಟ್ದೊಳಗೆ ಮೋರ್ ಗ್ರೇಡಿಯಂಟ್ ಬಂದು ಇಲ್ಲಿ ನಾವು ಇಮೇಜ್ ಇದೆಯಲ್ಲ ಆ ಇಮೇಜಲ್ಲಿ ಹೊಂದುವಂಥ ಕಲರನ್ನು ನಾವು ಆಯ್ಕೆ ಮಾಡ್ಕೊಂಡು ಡಾರ್ಕ್ ಗ್ರೀನನ್ನು ತೊಗೋಣ. ಫಸ್ಟ್ ಇಷ್ಟು ತೊಗೊಂಡ್ವಿ. ಆಮೇಲೆ ಎರಡನೇದಕ್ಕೆ ಅದಕ್ಕಿಂತ ಸ್ವಲ್ಪ ಲೈಟಾಗಿ ಇಷ್ಟು ಮಾಡಿಕೊಂಡು ಈಗ ಫಸ್ಟ್ ಸ್ಟಾಪ್ ಇದೆಯಲ್ಲ ಅದರದ್ದು ಟ್ರಾನ್ಸ್ಪರೆನ್ಸಿ 70% ಇಟ್ಟು 77. ಎರಡನೇ ಸ್ಟಾಪ್ ಇದೆಯಲ್ಲ ಅದನ್ನು 80% ಇಟ್ಕೊಂಡು ಲಾಸ್ಟ್ ಸ್ಟಾಪು 90% ಇಟ್ಟು ಫಸ್ಟ್ ಸ್ಟಾಪಿಗೆ ಬರೋಣ ಸ್ವಲ್ಪ ಕಡಿಮೆ ಇಟ್ಕೊಂಡು ಎಷ್ಟು 60% ಇಟ್ಕೊಂಡು 65 ಇಟ್ಕೊಂಡ್ರೆ ಇಷ್ಟು ಸ್ವಲ್ಪ ಶ್ಯಾಡೋ ಹಾಕಿದಂಗೆ ಅನಿಸ್ತೈತಿ. ಇಷ್ಟೇ ಸಾಕು. ಆಮೇಲೆ ಇಲ್ಲಿ ಟೆಕ್ಸನ್ನು ಹಾಕೊಂಡು ಬರೆಯೋಣ. ಇಲ್ಲಿ ಇನ್ಸರ್ಟಿಗೆ ಬಂದು ಸೇಪಿಗೆ ಹೋಗಿ ಇಲ್ಲಿ ಟೆಕ್ಸ್ ಬಾಕ್ಸನ್ನು ತೊಗೊಂಡು ಹಾಕೊಂಡು ಇಲ್ಲಿ ನೋ ಫಿಲ್ ನೋ ಔಟ್ಲೈನ್ ಹಾಕ್ಕೊಂಡು ಮತ್ತೆ ಹೋಮಿಗೆ ಹೋಗಿ ಆಮೇಲೆ ಫಾಂಟ್ ಸೈಜನ್ನು ಜಾಸ್ತಿ ಮಾಡ್ಕೊಂಡು ಕಲರ್ ಈಗ ವೈಟ್ ತೊಗೊಂಡು ಮೊದಲಕ್ಕೆ 2025
ಕ್ಯಾಲೆಂಡರ್ 2025 ಅಂತ ಮಾಡ್ಕೊಂಡು ಬೇರೆ ಫಾಂಟನ್ನು ತೊಗೊಂಡ್ರೆ ಯೂನಿಕೋಡ್ ಫಾಂಟ್ ತೊಗೋಬೇಕು. ಕ್ಯಾಲೆಂಡರ್ ಎರಡು 2025. ನೋ ಪಿಲ್ಲು, ನೋ ಔಟ್ಲೈನ್. ಆಮೇಲೆ ನಾನು ನನ್ನ ಚಾನಲ್ ಹೆಸರನ್ನು ಇಲ್ಲಿ ಮೇಲ್ ಬರಿತೀನಿ ರೀ. ಸಹನಾ ಅಕಾಡೆಮಿ.
ಪಾಯಿಂಟ್ ಸೈಜನ್ನು ಚೇಂಜ್ ಮಾಡ್ಕೋಬೇಕು. ಆಮೇಲೆ ಸ್ಟೈಲಿಶ್ ಪಾಯಿಂಟನ್ನು ಮತ್ತು ಬೇರೆ ಯಾವುದು ಇದೆಯಾ ನಿಮ್ಗೆ ಇಷ್ಟವಾದ ಯಾವುದು ಪಾಯಿಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಫಾರ್ಮ್ಯಾಟ್ ಮಾಡಿರಿ. ಆಮೇಲೆ ಇಲ್ಲೇ ಡಿಸೈನ್ ಮಾಡಿರ್ಬೇಕಾದ್ರೆ ಆತ್ಮೀಯ ಸ್ನೇಹಿತರೆ, ಈ ರೀತಿಯಾಗಿ ನಾವು MS ವರ್ಡಲ್ಲಿ 2025 ಕ್ಯಾಲೆಂಡ್ರನ್ನು ತಯಾರು ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ಡೇಟನ್ನು ಎಂಟ್ರಿ ಮಾಡ್ತೀವಲ್ಲ ಅದನ್ನು ನಾನು ಸ್ವಲ್ಪ ಫಾರ್ವರ್ಡ್ ಮಾಡಿರ್ತೀನಿ. ಈಗ ಫಸ್ಟ್ 3 ತಿಂಗಳೇನು ಎಂಟ್ರಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಮುಂದಿನ ತಿಂಗಳದನ್ನು ನೀವು ಈಸಿಯಾಗಿ ಸ್ವಲ್ಪ ಗಮನ ಇಟ್ಟು ಡೇಟನ್ನು ಎಂಟ್ರಿ ಮಾಡಿ ಈ ರೀತಿ ಸೆಲ್ಲನ್ನು ಫಾರ್ಮ್ಯಾಟ್ ಮಾಡಬೇಕು. ಸ್ವಲ್ಪ ಮಾಡಿಕೊಂಡು ನಾವು ನಮಗೆ ಹೇಗೆ ಇಷ್ಟವಾದಂಥ
ಇಮೇಜನ್ನು ಹಾಕ್ಕೊಂಡು ಚೆನ್ನಾಗಿರುವಂತಹ ಕ್ಯಾಲೆಂಡ್ರನ್ನು ತಯಾರು ಮಾಡ್ಕೋಬಹುದು. ಧನ್ಯವಾದಗಳು.